CREDAI, Confederation of Real Estate Developers Association of India. State Bank of India and US Communication presents CREDAI Expo 2025. Under one roof, property, home loans, building materials, home decors, furnitures and automobiles. इन सारी चीज़ों की इंक्वायरी आप कर सकते हैं इस एक्सपो में, जहां पर यह स्टार्ट हो चुका है एशियन बिजनेस सेंटर के बिल्कुल बाजू वाले ग्राउंड में 14 फरवरी से शाम 5 बजे से ये एक्सपो स्टार्ट हो चुका है, जहां पर आने वाले 3 दिन ये एक्सपो अवेलेबल रहेगा सारे पब्लिक के लिए, जो कि इसकी एंट्री बिल्कुल फ्री रहेगी। क्रेडाई एक्सपो 2025 की इनॉग्रेशन डॉक्टर श्याम प्रकाश पाटिल, जो कि मेडिकल एजुकेशन मिनिस्टर हैं, उनके हाथों इसकी इनॉग्रेशन की गई। साथ ही साथ इनके साथ वक्त दिया है शरणबसप्पा दर्शनापुर और सुशील जी नमोशी, जो कि एमएलसी हैं, मजर आलम खान, जो कि कोडा चेयरमैन हैं। काफी सारे लोग इस इनॉग्रेशन सेरेमनी में मौजूद थे। क्रेडाई एक्सपो ये चौथी दफा गुलबर्गा में फिर से हो रहा है, क्योंकि कोरोना के लिए बीच में इसे रोका गया था, मगर अब ये चौथी दफा एक्सपो लगा हुआ है एशियन बिजनेस सेंटर के बिल्कुल बाजू, जहां पर आप जाकर सारी चीजों की इंक्वायरी अंडर वन रूफ कर सकते हैं। इस एग्जीबिशन का जो डेट है 14, 15, 16 फरवरी तक रहेगा, सुबह 10:30 से लेकर शाम में 8:30 बजे तक। क्रेडाई एक्सपो को पावर्ड बाय कैनरा बैंक एंड राजौरी स्टील्स। एसोसिएट स्पॉन्सर्स IDBI बैंक, वी गार्ड, सूर्य एलिवेटर्स, श्री श्याम, ओकोटेक PVC। क्रेडाई एक्सपो, कॉन्फेडरेशन ऑफ रियल एस्टेट डेवलपर्स एसोसिएशन ऑफ इंडिया। एक्सपो 2025 ಕಲಬುರಗಿ ಕ್ರೆಡೈ ಬ್ರಾಂಚ್ ವತಿಯಿಂದ ಇಲ್ಲಿ ಒಂದು ಎಕ್ಸ್ಪೋವನ್ನು ಇಲ್ಲಿ ಕಲಬುರಗಿ ನಗರದಲ್ಲಿ ಮಾಡಿದ್ದಾರೆ. ಜೋರು ಮಾತಾಡೋಣ. ಈಗ ವಿಶೇಷವಾಗಿ ಇಲ್ಲಿ ಎಲ್ಲ ಬಿಲ್ಡಿಂಗ್ ಮಟೀರಿಯಲ್ಸನ್ನು ಮತ್ತು ವಿವಿಧ ಏನು ಹೊಸ ಆವಿಷ್ಕಾರ ಆಗಿರ್ತಕ್ಕಂಥ ಮಟೀರಿಯಲ್ಸ್ ಯಾವ ಬಿಲ್ಡಿಂಗಲ್ಲಿ ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಇದರಿಂದ ಅಫೋರ್ಡಬಲ್ ಹೌಸಸ್ಸು ಮತ್ತು ಇನೋವೇಟಿವ್ ಪ್ರಾಡಕ್ಟ್ಸಿಗೆ ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದರ ಲಾಭ ಕಲಬುರಗಿ ನಗರದ ಜನರು ಈ ಎಕ್ಸ್ಪೋ ಲಾಭವನ್ನು ಪಡೆದು ಇವತ್ತು ವಿಶೇಷವಾಗಿ ಸರ್ಕಾರ ಇವತ್ತು ಅಫೋರ್ಡಬಲ್ ಹೌಸಸ್ಸಿಗೆ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರ ಮುಂದೆ ಬರ್ತಾ ಇದೆ. ಮತ್ತು ಇವತ್ತು ಕ್ರೆಡೈ ಸಂಸ್ಥೆನೂ ಕೂಡ ಅದಕ್ಕೆ ಸಹಭಾಗಿತ್ವದಲ್ಲಿ ನಾವು ಸಾಮಾನ್ಯ ಜನರಿಗೆ ಅವರ ನಿಲ್ಲತಕ್ಕಂಥ ಒಂದು ದರದಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಸಲಿಕ್ಕೆ ಏನೇನು ಅವಕಾಶಗಳಿವೆ ಅದನ್ನು ಕೂಡ ಇಲ್ಲಿ ಇದು ಮಾಡಿದೆ. ಅನೇಕ ಬ್ಯಾಂಕರ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಅಂದರೆ ಅವರು ಹೌಸಿಂಗ್ ಲೋನ್ ಕೊಡೋದಕ್ಕೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಅದನ್ನು ಕೂಡ ಅವರೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಲಾಭ ಕಲಬುರಗಿ ನಗರದ ಜನ ಇದರ ಲಾಭ ಪಡೆದುಕೊಳ್ಬೇಕು. ಮತ್ತು ಕಲಬುರಗಿ ಕ್ರೆಡೈ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಗುಲ್ಬರ್ಗ ನಗರದಲ್ಲಿ ಕ್ರೆಡೈ ಗುಲ್ಬರ್ಗ ವತಿಯಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅವಶ್ಯಕತೆ ಇರತಕ್ಕಂಥ ನೂತನವಾಗಿ ಲೇಟೆಸ್ಟಾಗಿ ಉಪಯೋಗ ಆಗ್ತಕ್ಕಂಥ ಬಿಲ್ಡಿಂಗ್ ಮಟೀರಿಯಲ್ಸಿನ ಇವತ್ತು ಒಂದು ಇಲ್ಲಿ ಎಕ್ಸ್ಪೋವನ್ನು ಇವತ್ತು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಗುಲ್ಬರ್ಗ ವೇಗವಾಗಿ ಒಂದು ಬೆಳೀತಕ್ಕಂಥ ಮಹಾನಗರ. ಇವತ್ತು ಸಾಕಷ್ಟು ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟಿ ಇಲ್ಲಿ ಆಗ್ತಾಯಿದೆ. ಅದಕ್ಕಾಗಿ ನೂತನವಾಗಿ ಭಾಳಷ್ಟು ಮಂದಿ ಇನ್ನೂ ಏನೇನು ಮಾರ್ಕೆಟ್ನಲ್ಲಿ ಬಂದಿದೆ ಏನಿಲ್ಲ ಎಂಬುದು ಕೂಡ ಈ ಎಕ್ಸ್ಪೋ ಮುಖಾಂತರ ಜನರಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು. ಭಾಳಷ್ಟು ವ್ಯತ್ಯಾಸಗಳು, ಯಾಕಂದ್ರೆ ಬಿಲ್ಡಿಂಗ್ ಫೀಲ್ಡ್ನಾಗ ಪ್ರತಿ ವರ್ಷ ಕೂಡ ಹೊಸ ಕಾನ್ಸೆಪ್ಟ್ ಬರ್ತವೆ, ಹೊಸ ಮೆಟೀರಿಯಲ್ಸ್ ಬರ್ತವೆ, ಹೊಸ ಥರದ್ದು ಬರ್ತವೆ. ಎಲ್ಲ ಸಾಕಷ್ಟು ಇವತ್ತು ವುಡನ್ ರಿಪ್ಲೇಸ್ಮೆಂಟ್, UPC ವಿಂಡೋಗಳಾಗ ಅದರಲ್ಲಿ ಸಾಕಷ್ಟು ಟೈಲ್ಸ್ ಇರ್ಬೋದು, ಬೇರೆ ಸಾಕಷ್ಟು ಇದರಲ್ಲಿ ಬಹುತೇಕ ಎಲ್ಲ ಕೂಡ ಇದರಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಈ ಭಾಗದ ಎಲ್ಲ ಬಿಲ್ಡರ್ಸು ಮತ್ತು ರಿಯಲ್ ಎಸ್ಟೇಟರ್ಸು ಮತ್ತು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಸೇರಿ ಮಾಡಿದ್ದಾರೆ. ಇದು ಗುಲ್ಬರ್ಗ ಜನರಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ. ಇದು ಬಂದು ವೀಕ್ಷಣೆ ಎಲ್ಲರೂ ಮಾಡಿ ಇದ್ರ ಲಾಭ ಪಡೆದುಕೊಳ್ಬೇಕಂತ ಮತ್ತೊಮ್ಮೆ ಇದು ಏನು ಸಂಘಟನೆ ಮಾಡಿದ ಸಂಘಟಿತರಿಗೆ ಮತ್ತು ನಮ್ಮೆಲ್ಲ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ. रियल एस्टेट एक्सपो का 4th एडिशन का आज श्री शरण प्रकाश पाटिल साहब
मिनिस्टर फॉर मेडिकल एजुकेशन और श्री दशनापुर साहब के हाथ मिनिस्टर साहब के हाथ में से आज इनाग्रेशन हुआ। इस एक्सपो में रियल इस्टेट, इंटीरियर्स, बिल्डिंग मटेरियल्स, बैंक्स, फर्नीचर्स, ये सब कैटेगरी जो एक हाउस डेवलपमेंट के कंस्ट्रक्शन के लिए लगते हैं वो सब के स्टॉल्स यहाँ पे लगाए गए हैं। गुलबर्गा एक ग्रोइंग सिटी है। यहाँ पे जो बहुत सारा ट्रेंड यहाँ पे क्या है कि लोग अपने से घर बनाते हैं तो उनको बिल्डिंग मटेरियल वगैरह परचेज़ करना बहुत डिफ़िकल्ट हो जाता है। उसके लिए जो आजकल जो नई टेक्नोलॉजीज़ है, क्या ट्रेंड्स हैं इंडस्ट्री में, वो सब चीज़ें यहाँ पर डिस्प्ले किए गए हैं। इसके अलावा यहाँ पर जो भी और रियल इस्टेट के जो भी प्रोडक्ट्स, प्लॉट्स और अफोर्डेबल हाउसिंग वगैरह जो है वो सब पूरे GDA NA अप्रूव्ड और पूरी तरह से रेरा अप्रूव्ड प्रोजेक्ट ही यहाँ पर डिस्प्ले किए गए हैं। क्रेडाई का एक मोटिव ये है कि बिल्कुल ट्रांसपेरेंट और ऑथोराइज्ड प्रोजेक्ट ही सेल करना, तो उसको प्रमोट करने के लिए, उसके बारे में अवेयरनेस पैदा करने के वास्ते भी ये एक्सपो किया जा रहा है। इसमें 3 दिन के लिए एक्सपो है। कल सुबह दिन सैटरडे एंड संडे पूरा दिन भर सुबह से 10 o'clock से इवनिंग 9 o'clock तक का ये चलेगा एक्सपो। और सबसे गुजारिश है कि इसका विज़िट करें और उससे फ़ायदा लें। यहाँ पर बैंक वगैरह के भी स्टॉल्स हैं, अगर कोई लोन लेना चाह रहे हैं तो भी वो फैसिलिटीज अवेलेबल है यहाँ पे। ಕ್ರಡೈ ಎಕ್ಸ್ಪೋ ಗುಲ್ಬರ್ಗಾದಲ್ಲಿ 3 ದಿವಸದ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇದು ನಿಜವಾಗಿಯೂ ಹೇಳಬೇಕಂದ್ರೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಪ್ರತಿಯೊಬ್ಬರು ಪ್ಲಾಟ್ ತೊಗೊಳ್ಳೋ ಅಥವಾ ಮನೆ ತೊಗೊಳ್ಳೋರು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರೋದ್ರಿಂದ ಒಂದು ಸುವರ್ಣ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ. ಮತ್ತು ಬೇರೆ ಬೇರೆ ಬಿಲ್ಡರ್ಸ್ಗಳಲ್ಲಿ ಆಫೀಸ್ಗಳಲ್ಲಿ ಹೋಗೋದಕ್ಕಿಂತ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನೋಡೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಮನೆಯನ್ನು ತಗೊಳ್ಳಿಕ್ಕೆ ಅಥವಾ ಫ್ಲ್ಯಾಟ್ಗಳನ್ನು ತಗೊಳ್ಳಿಕ್ಕೆ ಅಥವಾ ಮನೆ ನಿರ್ಮಾಣ ಮಾಡಲಿಕ್ಕೆ ಇಂಟೀರಿಯರ್ ಸ್ಟಾಲ್ಗಳಿದ್ದಾವೆ. ಸೊ ಇದು ಒಂದು ಸುಧಾವಕಾಶ ಅಂತ ನಾನು ತಿಳ್ಕೊಳ್ತಿದ್ದೀನಿ. ದಿಸ್ ಅವಕಾಶವನ್ನು ಎಲ್ಲರೂ ಬಂದು ಒಂದು ಸಲ ನೋಡಿ ಇದರ ಒಂದು ಪ್ರತಿಫಲವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ನನ್ನ ಬ್ಯಾಂಕ್ನವರು ಸಹ ಇಂಟ್ರೆಸ್ಟ್ ರಿಬೇಟನ್ನು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಪ್ರೊಸೆಸಿಂಗ್ ಫೀಸ್ಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ದಿಸ್ ಇಸ್ ಅನ್ ಪ್ಲಸ್ ಪಾಯಿಂಟ್ ಫಾರ್ ಹೋಮ್ ಬಯರ್ಸ್ಗೆ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟಲ್ಲಿ ನಾನು ನೋಡಿದ ಪ್ರಕಾರ ಲಿಫ್ಟ್ಗಳಿದ್ದಾವೆ. ಸೊ ಹೋಮ್ ಲಿಫ್ಟ್ಗಳನ್ನು ಈಗ ಅಳವಡಿಸ್ತಾ ಇದ್ದಾರೆ ಜನ. ಕಾಂಪಿಟೇಟಿವ್ ರೇಟ್ಸ್ನಲ್ಲಿ ಹೋಮ್ ಲಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ದೆರ್ ಆರ್ ಸೋ ಮೆನಿ ಸ್ಟಾಲ್ಸ್ ಆರ್ ದೇರ್. ಪ್ರತಿಯೊಬ್ಬರು ಸ್ಟಾಲ್ಗಳನ್ನ ವಿಸಿಟ್ ಮಾಡಿದರೆ ಒಂದು ಸ್ವಲ್ಪ ಒಳ್ಳೆಯ ಅನುಭವ ಸಿಗ್ಬೋದು ಅಂತ ನನ್ನ ತಿಳುವಳಿಕೆ. ಕ್ರಡೈ ಎಕ್ಸ್ಪೋ ನಾವು ಭಾಳ ದಿವಸದಿಂದ ಕೋವಿಡ್ ನಂತರ ಮುಂಚೆ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಕೋವಿಡ್ ಆದಮೇಲೆ ನಿಂತು ಹೋಗಿತ್ತು. ಈ ಸರ್ತಿ ನಾವು ಭಾಳ ಒಂದು ದೊಡ್ಡ ಪ್ರಮಾಣದ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಎಕ್ಸ್ಪೋದಲ್ಲಿ ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು, ಲಿಫ್ಟ್ಸು, ನಿಮ್ಮ ಎಲ್ಲ ಥರದ ಮನೆಗೆ ಏನೇನು ಬೇಕು, ಹೌಸಿಂಗ್, ಬ್ಯಾಂಕ್ ಲೋನ್ ಕೊಡೋರು, ಎಲ್ಲ ರೀತಿ ಏನೇನು ಬೇಕು ಇಲ್ಲಿ ಒಂದೇ ಜಾಗದಾಗ ನಿಮಗೆಲ್ಲ ಸಿಗಂಗೆ ಮಾಡಿದ್ದಾರೆ. ಇದ್ರದ್ದು ಎಲ್ಲ ಸವಲತ್ತು ಎಲ್ಲರೂ ತೊಗೋಬೇಕಂತೇಳಿ ನಂದು ಎಲ್ಲರ ಬಗ್ಗೆ ವಿನಂತಿ. 120 ಸ್ಟಾಲ್ ಇದೆ. 120 ಸ್ಟಾಲ್ ಇದ್ದಾವೆ. ಇದರಲ್ಲಿ 120 ಸ್ಟಾಲ್ದಲ್ಲಿ ಎಲ್ಲ ವೆರೈಟೀಸ್ ಇದ್ದಾವೆ. ಮನೆಗಳು ಇದ್ದಾವೆ, ಮನೆ ಸಾಮಾನು ಏನೇನು ಬೇಕಾಗ್ತವೆ ಎಲ್ಲ ರೀತಿ ಸಾಮಾನುಗಳು ಇದ್ದಾವೆ. ಡಿಸ್ಕೌಂಟ್ ಇಲ್ಲಿ ತೊಗೊಂಡು ಕೆಲವು ಸ್ಟಾಲ್ ಓನರ್ಸು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇಲ್ಲೇ ಬುಕ್ ಮಾಡಿದ್ರೆ, ಇಲ್ಲೇ ಅಲ್ಲಿಗೆ ಹೋದರೆ ಮತ್ತೆ ಬೇರೆ ಇರುತ್ತೆ. ಇಲ್ಲೇ ಬುಕ್ ಮಾಡಿದ್ರೆ ಅವರು ಇನ್ಸ್ಟಾಲ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಬ್ಯಾಂಕಿನವ್ರು ಎಲ್ಲ ಲೋನ್ ಫೆಸಿಲಿಟೀಸು, ಅಲ್ಲಿ ಸಿಬಿಲ್ ಕರೆಕ್ಟ್ ಇದ್ದರೆ ಅವ್ರು ಎಲ್ಲ ಥರದ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಹೌಸಿಂಗ್ ಲೋನ್ ಆಗಲಿ, ಕಾರ್ ಲೋನ್ ಆಗಲಿ, ಇಲ್ಲೇ ಸ್ಪಾಟ್ ಮ್ಯಾಗೂ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಅವ್ರು ಹೈ ಲೆವೆಲ್ ಆಫೀಸರ್ಸ್ ಇಲ್ಲೇ ಇದ್ದಾರೆ, AGM ರ್ಯಾಂಕ್ ಆಫೀಸರ್ಸ್ ಇಲ್ಲೇ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಇಲ್ಲೇ ಸ್ಪಾಟ್ ಮೇಲೂ ಡಿಸಿಷನ್ ತೊಗೊಂಡು ಲೋನ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಮತ್ತು ದರ್ಶನಾಪುರ್ ಶರಣಬಸಪ್ಪಗೌಡ ದರ್ಶನಾಪುರ್ ಅವರಿಬ್ಬರು ಬಂದಿದ್ದರು. ಮೇಯರು, GDA ಚೇರ್ಮನ್ನು, ಮತ್ತು MLC ಎಲ್ಲರೂ, ಈವನ್ ಪ್ರಿಯಾಂಕ್ ಖರ್ಗೆ ಅವ್ರು ಬರಬೇಕಾಗಿತ್ತು. ಅಲ್ಲಿ ಇನ್ವೆಸ್ಟ್ ಕರ್ನಾಟಕ ಇರೋದ್ರಿಂದ ಅವ್ರು ಬರಲಿಕ್ಕಾಗಲಿಲ್ಲ. ಮತ್ತು ಈವನ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವರು ಬರೋರಿದ್ದರು, ಈಶ್ವರ್ ಖಂಡ್ರೆ ಅವರು ಬರಲಿಕ್ಕಾಗಲಿಲ್ಲ. ನಾಳೆ ಬರ್ತೀನಿ ಅಂತಂದರೆ ನೋಡೋಣ. ಮತ್ತು ನಾಳೆ ಇದು ಈ 3 ದಿವಸದ ನಮ್ಮ ಎಕ್ಸ್ಪೋಗೆ ಎಲ್ಲರೂ ಇದ್ರದ್ದು ಸದುಪಯೋಗ ತೊಗೋಬೇಕಂತೇಳಿ ನಮ್ದು ಎಲ್ಲರ ಬಗ್ಗೆ ವಿನಂತಿ.
उदय शंकर शेट्टी, ನಾನು ಕ್ರೆಡೈ ಗುಲ್ಬರ್ಗ ಚಾಪ್ಟರ್ ಅಧ್ಯಕ್ಷ। क्रेडई की ओर से एक बहुत अच्छा एग्जीबिशन लगा हुआ है जहाँ पे मोस्ट ऑफ द होम अप्लायंसेस घर के लिए या कंस्ट्रक्शन फील्ड में जो भी यूज़ होते हैं, भले वो पाइप्स हो या डोर्स हो और भी टाइल्स हो, इलेक्ट्रिकल फिटिंग्स हो, ये सभी का एग्जीबिशन लगा हुआ है। नॉर्मली अंडर वन रूफ देखने को मिलना ज़रा बड़े शहर में ऐसे होते हैं, लेकिन आज गुलबर्गा में भी एक अच्छा मैं समझता हूँ एक अच्छा प्लेस है जहाँ पे जो नए घर बनाने वाले हैं दे विल गेट ऑल अंडर वन रूफ। तो नए नए कंपनियों को इंट्रोड्यूस करते हैं, उनके बारे में हमको भी जानकारी मिलता है। रादर देन दैट मतलब गुलबर्गा के लोगों को ये भलाई है, बहुत अच्छी तरीके से एसोसिएशन वालों ने किया है, मैं उनको बधाई देता हूँ इसमें।